ಎಲ್ಲರಿಗೂ ನಮಸ್ಕಾರ. ಇನ್ಫಿನಿಟ್ IAS KS ಪ್ರಜಾವಾಣಿ ಸಿಂಪ್ಲಿಫೈಡ್ಗೆ ಸ್ವಾಗತ. ಇವತ್ತು ನಾವು 28ನೇ ತಾರೀಕು ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡೋಣ. ಮೊದಲನೇದಾಗಿ ಪ್ರಮುಖ ವಿಷಯಗಳು ಯಾವುದು ಸುದ್ದಿಯಲ್ಲಿತ್ತು ಅದನ್ನು ನೋಡ್ಬಿಡೋಣ. ಶಾಂತಿಯುತ ಪ್ರತಿಭಟನೆ ಮತ್ತು ಪೊಲೀಸ್ ಬಲಪ್ರಯೋಗ, ಮೇಕೆದಾಟು ಯೋಜನೆ ಬಗ್ಗೆ ಇತ್ತು ಮತ್ತು ಕಾವೇರಿ ಜಲವಿವಾದದ ಬಗ್ಗೆ ಕೂಡ ನ್ಯೂಸಲ್ಲಿದೆ. ಕೃಷ್ಣಾ ಜಲವಿವಾದ, ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ ಬಗ್ಗೆ ಇದೆ. ಡೀಪ್ ಫೇಕ್ ತಂತ್ರಜ್ಞಾನ, ಪಾನ್ ಮಸಾಲಾ ಸೆಸ್ ಮತ್ತು ಸಂವಿಧಾನದ 14ನೇ ವಿಧಿ, 100 ಕೋಟಿ ಮೀರಿದ ಆದಾಯ ಘೋಷಿಸಿದ ತೆರಿಗೆದಾರರು, ಪಾಲಿಮರ್ ನೋಟುಗಳ ಬಗ್ಗೆ ಸುದ್ದಿಯಲ್ಲಿದೆ. E20 ಪೆಟ್ರೋಲ್, ಹೊರ್ಮುಜ್ ಜಲಸಂಧಿ ಮತ್ತು ಒಮಾನ್ನ ಮಧ್ಯಸ್ಥಿಕೆ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯಾಂಶಗಳು. ಸೊ ಮೊದಲನೇದಾಗಿ ನೋಡೋದಾದರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಶಾಂತಿಯುತ ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬರ ಹಕ್ಕು, ಸೊ ಮೂಲಭೂತ ಹಕ್ಕು ಅಂತ ಹೇಳ್ಬಿಟ್ಟು ಇದು ಹೇಳಿದೆ. ಸೊ ಇದರ ಸುದ್ದಿಯ ಸಾರಾಂಶ ನೋಡೋದಾದರೆ, ಶಾಂತಿಯುತ ಪ್ರತಿಭಟನೆ ಸಂವಿಧಾನದ ರಕ್ಷಿಸಲ್ಪಟ್ಟ ಹಕ್ಕು. ಪ್ರತಿಭಟನೆಯೊಂದೇ ಕಾರಣವನ್ನು ಉಲ್ಲೇಖಿಸಿ ಮಿತಿ ಮೀರಿದ ಪೊಲೀಸ್ ಬಲಪ್ರಯೋಗವನ್ನು ಸಮರ್ಥಿಸಲಾಗದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದು ಪ್ರತಿಭಟನಾಕಾರರು ಮತ್ತು ಪೊಲೀಸ್ ಸಿಬ್ಬಂದಿ ಎರಡೂ ಪಾಳೆಗಳ ಜೀವ ಹಾಗೂ ಸುರಕ್ಷತೆ ಮಹತ್ವವೆಂದು ಕೋರ್ಟ್ ಹೇಳಿದೆ. ಸೊ ಸಂವಿಧಾನದ ಹಿನ್ನೆಲೆ ನೋಡೋದಾದರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಂವಿಧಾನದಲ್ಲಿ ಒಂದು ವಿಧಿಗಳು ನೋಡೋದಾದರೆ ನೋಡಿ, ಇಲ್ಲಿ 19(1)(a) ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹಾಗೂ 19(1)(b) ವಿಧಿ ಸಶಸ್ತ್ರವಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕನ್ನು ಖಾತ್ರಿಪಡಿಸುತ್ತದೆ. ಸೊ ಇವೆರಡು ಒಂದು ಆರ್ಟಿಕಲ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಸೊ ಈ ಹಕ್ಕುಗಳು ಸಂಪೂರ್ಣ ನಿರ್ಬಂಧರಹಿತವಲ್ಲ, ಸಾರ್ವಜನಿಕ ಸುವ್ಯವಸ್ಥೆ, ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆ ಮುಂತಾದ ಕಾರಣಗಳಿಗೆ ಸಮಂಜಸ ನಿರ್ಬಂಧ ವಿಧಿಸಬಹುದು. ಸೊ ಆ ಒಂದು 3 ರೀಸನ್ಸ್ಗಳನ್ನ ಬಿಟ್ಟರೆ ಬೇರೆ ಎಲ್ಲ ಒಂದು ಸಮಯದಲ್ಲಿ ಈ ಒಂದು ಹಕ್ಕುಗಳೇನಿದಾವಲ್ಲ ನಿರ್ಬಂಧ ರಹಿತವಾಗಿರಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿರಲಿ. ಓಕೆ. ಸೊ ಪ್ರತಿಭಟನೆಯ ಸ್ಥಳ, ಸಮಯ ಮತ್ತು ಮಾರ್ಗವನ್ನು ಆಡಳಿತ ನಿಯಂತ್ರಿಸಬಹುದು, ಆದರೆ ನಿಯಂತ್ರಣವು ಹಕ್ಕನ್ನೇ ನಿಷ್ಪ್ರಯೋಜಕಗೊಳಿಸುವಂತವಾಗಿರಬಾರದು. ಸೊ ನಿಷ್ಪ್ರಯೋಜಕ ಮಾಡಬಾರ್ದು, ಹಕ್ಕನ್ನೇ ನಿಷ್ಪ್ರಯೋಜಕವಂತ ಮಾಡಬಾರ್ದು. ಸೊ ಅದು ಒಂದು ಮುಖ್ಯ ಒಂದು ಪಾಯಿಂಟ್ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಹೈಲೈಟ್ ಮಾಡಿದೆ. ಪೊಲೀಸ್ ಕ್ರಮವು ಅಗತ್ಯತೆ, ಕನಿಷ್ಠ ಬಲ ಮತ್ತು ಪ್ರಮಾಣಬದ್ಧತೆ ಎಂಬ ತತ್ವಗಳಿಗೆ ಅನುಗುಣವಾಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ. ಓಕೆ. ಸೊ ಇಲ್ಲಿ ಹಿಂಸಾತ್ಮಕ ಕೃತ್ಯ, ಸಾರ್ವಜನಿಕ ಆಸ್ತಿಗೆ ಹಾನಿ ಮತ್ತು ಜೀವಕ್ಕೆ ಅಪಾಯ ಉಂಟಾಗದ ರೀತಿಯಲ್ಲಿ ಕಾನೂನುಬದ್ಧ ಒಂದು ರೀತಿಯಲ್ಲಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಜೊತೆಗೆ 21ನೇ ವಿಧಿಯ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಪ್ರತಿಭಟನಾಕಾರರು ಮತ್ತು ಕರ್ತವ್ಯದಲ್ಲಿರುವ ಪೊಲೀಸರಿಗೂ ಸಮಾನವಾಗಿ ಅನ್ವಯಿಸುತ್ತದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇಲ್ಲಿ ಮನವರಿಕೆ ಮಾಡಿದೆ. ಓಕೆ. ಸೊ ಹಾಗಾಗಿ ಈ ಒಂದು ಸುದ್ದಿ ಏನಿದೆಯಲ್ಲ, ಇದು ತುಂಬ ಮುಖ್ಯವಾದ ಒಂದು ಸುದ್ದಿ. ಸೊ ಕಾನ್ಸ್ಟಿಟ್ಯೂಷನ್ಗೆ ಲಿಂಕ್ ಆಗಿರುವಂಥ ಯಾವುದೇ ಒಂದು ಸುದ್ದಿ ಆಗಿರ್ಬೋದು, ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ, ಸುದ್ದಿಗೆ ಹೋಗೋಣ. ಡೀಪ್ ಫೇಕ್ ಪೋಸ್ಟ್. ಓಕೆ. ಸೊ ಪ್ರಕರಣ ದಾಖಲಿಸಲು ನ್ಯಾಯಾಲಯದ ಅನುಮತಿ. ಸೊ ಈ ಸುದ್ದಿ ಏನಂತ ಹೇಳಿದ್ರೆ, ಸಾರಾಂಶ ಏನಂತ ಹೇಳಿದ್ರೆ, ಇತ್ತೀಚೆಗೆ E20 ಯೋಜನೆಗೆ ಸಂಬಂಧಿಸಿ ತನ್ನ ಮುಖ, ಧ್ವನಿ ಮತ್ತು ಹೇಳಿಕೆಗಳನ್ನು ಕೃತಕ ಬುದ್ಧಿಮತ್ತೆಯಿಂದ ಬದಲಿಸಿ ತಪ್ಪು ಸಂದೇಶ ಹರಡಲಾಗಿದೆ ಎಂದು ಕೇಂದ್ರ ಸಚಿವ ಆಗಿರುವಂಥ ನಿತಿನ್ ಗಡ್ಕರಿ ಅವರು ಆರೋಪ ಮಾಡಿದರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮೆಟಾ, ಎಕ್ಸ್ ಮತ್ತು ಗೂಗಲ್ ವಿರುದ್ಧ ಕಾನೂನು ಕ್ರಮಕ್ಕೆ ಅನುಮತಿ ಕೋರಿ ಸಲ್ಲಿಸಿದ ಅರ್ಜಿ ಬಾಂಬೆ ಹೈಕೋರ್ಟ್ನ ಪರಿಗಣಿಸಿದೆ. ಆಯಿತಾ. ಸೊ ಇದು ಒಂದು ಸುದ್ದಿಯಲ್ಲಿದ್ದಂಥ ಒಂದು ವಿಷಯ. ಸೊ ಹೀಗಾಗಿ ಈ ಒಂದು ಟೆಕ್ನಾಲಜಿ ಡೀಪ್ ಫೇಕ್ ಅಂದರೆ ಏನು, ಡೀಪ್ ಫೇಕ್ ಎಂದರೆ ಅನ್ನೋದು ನಾವು ತಿಳ್ಕೊಳ್ಳೋಣ ಇವತ್ತು. ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ವ್ಯಕ್ತಿಯ ಮುಖ ಇರ್ಬೋದು, ಧ್ವನಿ ಇರ್ಬೋದು, ಚಲನೆ ಅಥವಾ ಹೇಳಿಕೆಯನ್ನು ನೈಜವಾಗಿ ಕಾಣುವಂತೆ ಕೃತಕವಾಗಿ ಸೃಷ್ಟಿಸುವ ಅಥವಾ ಬದಲಿಸುವ ಡಿಜಿಟಲ್ ವಿಷಯವಾಗಿದೆ. ಸೊ ಇದರಿಂದ ಅಪಾಯಗಳು ಜಾಸ್ತಿ ಇರ್ತವೆ. ಆ ಅಪಾಯಗಳು ಏನಂತ ಹೇಳಿದ್ರೆ, ವ್ಯಕ್ತಿತ್ವದ ದುರುಪಯೋಗ, ಮಾನಹಾನಿ, ಹಣಕಾಸು ವಂಚನೆ ಆಗಿರ್ಬೋದು, ಚುನಾವಣಾ ತಪ್ಪು ಮಾಹಿತಿ, ಮಹಿಳೆಯರ ವಿರುದ್ಧ ಲೈಂಗಿಕೃತ ನಕಲಿ ವಿಷಯ ಮತ್ತು ಸಾಮಾಜಿಕ ಉದ್ವಿಗ್ನತೆ ಆಗ್ಬೋದು. ಸೊ ಇನ್ನೊಂದು ಕಾನೂನು ಆಯಾಮಗಳನ್ನ ನಾವು ನೋಡಿದ್ರೆ, ಇದು ಗೌಪ್ಯತೆ, ಗೌರವದ ಹಕ್ಕು, ವ್ಯಕ್ತಿಯ ಒಪ್ಪಿಗೆ ಮತ್ತು ಮಾನಹಾನಿ, ವಂಚನೆ, ಗುರುತು ಕಳವು ಮತ್ತು ಮಧ್ಯವರ್ತಿ ವೇದಿಕೆಗಳ ಜವಾಬ್ದಾರಿ ಆಗಿ ಸಂಬಂಧಪಟ್ಟಿರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ, ತ್ವರಿತ ದೂರು ಪರಿಹಾರ, ಸೂಚನೆ ದೊರೆತ ಬಳಿಕ
ಅಕ್ರಮ ವಿಷಯ ತೆಗೆದುಹಾಕುವುದು, ಮರು ಅಪ್ಲೋಡ್ ನಿಯಂತ್ರಣ ಮತ್ತು ಪಾರದರ್ಶಕ ಲೇಬಲಿಂಗ್ ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ಫ್ರಾಡ್ಸ್ ಆ್ಯಂಡ್ ಅದರ್ ಇದು. ಸೊ ಇದನ್ನು ನೆನ್ಪಿಡಿ. ಸೊ ಈಗ ಮುಂದಿನ ಒಂದು ಸುದ್ದಿಗೆ ಹೋಗೋಣ. ಮುಂದಿನ ಸುದ್ದಿಯಾಗಿತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮಗಳ ತಡೆ ತಿದ್ದುಪಡಿ ಮಸೂದೆ 2026. ಓಕೆ, ಸೊ ಇದು ಇತ್ತೀಚೆಗೆ ಸುದ್ದಿಯಲ್ಲಿಂಥ ಒಂದು ಇದು ಟಾಪಿಕ್. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮಗಳ ತಡೆ ಕಾಯ್ದೆಯನ್ನು ಬಲಪಡಿಸುವ ತಿದ್ದುಪಡಿ ಮಸೂದೆ 27 ಜುಲೈ 2026ರಂದು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತೆ. ಓಕೆ, ಸೊ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿರುತ್ತಂತೆ, ಇತ್ತೀಚೆಗೆ ನಡೆದ ನೀಟ್ ಎಕ್ಸಾಮಿನೇಷನ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಸಂಘಟಿತ ನಕಲು ಮತ್ತು ಡಿಜಿಟಲ್ ಹಸ್ತಕ್ಷೇಪದ ವಿರುದ್ಧ ಕಠಿಣ ಶಿಕ್ಷೆ ಮತ್ತು ಕಾಲಮಿತಿಯ ತನಿಖೆ ಅಥವಾ ವಿಚಾರಣೆ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ನಾವು ಇದು ಹಿಂದಿನ ಒಂದು ಸುದ್ದಿಯಲ್ಲಿ ಕೂಡ ನೋಡಿದ್ವಿ. ಸೊ ಈಗ 2024ರ ಕಾಯ್ದೆ ವ್ಯಾಪ್ತಿ ಏನಿತ್ತು ಅಂತ ನಾವು ನೋಡೋಣ. ಸೊ ಈ ಒಂದು ಕಾಯ್ದೆ ವ್ಯಾಪ್ತಿ ಅಂತ ಹೇಳಿದ್ರೆ UPSC, SSC, ರೈಲ್ವೆ ನೇಮಕಾತಿ ಮಂಡಳಿಗಳು, IBPS, NTA ಮತ್ತು ಕೇಂದ್ರ ಸಚಿವಾಲಯಗಳು ಅಥವಾ ಕೇಂದ್ರ ಸರ್ಕಾರದ ಅನುಸೂಚಿಸುವ ಇತರ ಪರೀಕ್ಷಾ ಪ್ರಾಧಿಕಾರಗಳಿಗೆ ಅನ್ವಯಿಸುತ್ತದೆ. ಸೊ ನೋಡ್ಕೊಳ್ಳಿ ಯಾವ ಎಕ್ಸಾಮ್ಗೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯಿಂದ ಅಕ್ರಮ ಸಾಧನ ಬಳಕೆ ಮಾಡಿದ್ರೆ 5ರಿಂದ 10 ವರ್ಷ ಜೈಲು ಶಿಕ್ಷೆ ಮತ್ತು 50 ಲಕ್ಷದವರೆಗೆ ದಂಡ ಪ್ರಸ್ತಾವವನ್ನು ಇದರಲ್ಲಿ ಹಾಕಲಾಗಿದೆ. ಸೇವಾ ಪೂರೈಕೆಗಾಗಿ ಗರಿಷ್ಠ 5 ಕೋಟಿ ದಂಡ, ಜವಾಬ್ದಾರ ವ್ಯಕ್ತಿಗಳ ಶಿಕ್ಷೆಯನ್ನು ಹೆಚ್ಚಿಸಲಾಗಿದೆ. ಸಂಘಟಿತ ಅಪರಾಧ ಸೊ ಏನಾದರೂ ಆದರೆ ಆ ಒಂದು ಸಂದರ್ಭದಲ್ಲಿ ಕನಿಷ್ಠ 7 ವರ್ಷ ಜೈಲು ಮತ್ತು ಕನಿಷ್ಠ 10 ಕೋಟಿ ದಂಡವನ್ನು ಮಾಡಬೇಕಂತ ಒಂದು ಇದು ಹೇಳಿದೆ ಇದು. ಮತ್ತು ಸೇವಾ ಪೂರೈಕೆದಾರರ ನಿಷೇಧ ಅವಧಿಯನ್ನು 4ರಿಂದ 8 ವರ್ಷಕ್ಕೆ ಹೆಚ್ಚಿಸುವ ಪ್ರಸ್ತಾಪವನ್ನು ಕೂಡ ಇದು ಮಾಡಿದೆ. ಓಕೆ, ಸೊ ಈ ಒಂದು ಇದರ ಮೂಲಕ ವಿಶೇಷ ಕಾರ್ಯಪಡೆ ರಚನೆ ತನಿಖೆಯನ್ನು 2 ತಿಂಗಳಲ್ಲಿ ಪೂರ್ಣಗೊಳಿಸುವ ಗುರಿಯನ್ನು ಕೂಡ ಇದು ಇಟ್ಕೊಂಡಿದೆ. ಸೊ ಪ್ರತಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತ್ವರಿತ ನ್ಯಾಯಾಲಯ ಆರೋಪ ಪಟ್ಟಿ ಸಲ್ಲಿಕೆಯ ಬಳಿಕ 3 ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸುವ ಒಂದು ಗುರಿನ ಕೂಡ ಇದು ಇಟ್ಕೊಂಡಿದೆ. ಓಕೆ, ಸೊ ಇದನ್ನು ವಿಶ್ಲೇಷಣೆ ನೋಡೋದಾದ್ರೆ ಕಠಿಣ ಶಿಕ್ಷೆ ಮಾತ್ರ ಸಾಕಾಗದು. ಓಕೆ, ಸೊ ಈ ಪತ್ರಿಕೆ ಪ್ರಶ್ನೆ ಪತ್ರಿಕೆ ರಚನೆ ಇರ್ಬೋದು, ಮುದ್ರಣ ಇರ್ಬೋದು, ಡಿಜಿಟಲ್ ಸಂಗ್ರಹ ಇರ್ಬೋದು, ಸಾರಿಗೆ ಮತ್ತು ಡಿಸ್ಟ್ರಿಬ್ಯೂಷನ್, ಸೆಂಟ್ರಲ್ ಡಿಸ್ಟ್ರಿಬ್ಯೂಷನ್, ಕೇಂದ್ರ ಹಂಚಿಕೆ ಮತ್ತು ಮೌಲ್ಯಮಾಪನದ ಪ್ರತಿಯೊಂದು ಹಂತಕ್ಕೂ ಸೈಬರ್ ಭದ್ರತೆ, ಆಡಿಟ್ ಟ್ರೇಲ್ ಅಂಡ್ ಜವಾಬ್ದಾರಿ ವ್ಯವಸ್ಥೆ ಅಗತ್ಯವಾಗಿದೆ ಅಂತ ಹೇಳ್ಬಿಟ್ಟು ನಾವೊಂದು ಮುಖ್ಯವಾದ ಒಂದು ವಿಶ್ಲೇಷಣೆ ನಾವು ನೋಡ್ಬೋದು. ಓಕೆ, ಸೊ ಕಾಲಮಿತಿಯ ತನಿಖೆ ವೇಗವನ್ನು ಹೆಚ್ಚಿಸಬಹುದು, ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸಿಬ್ಬಂದಿ, ಡಿಜಿಟಲ್ ಫೊರೆನ್ಸಿಕ್ಸ್ ಮತ್ತು ರಾಜ್ಯಗಳ ಸಾಮರ್ಥ್ಯ ಏನಿದೆಯಲ್ಲ ಅದು ಇನ್ನೂ ತುಂಬ ಕಡಿಮೆ ಇದೆ. ಹಾಗಾಗಿ ಅದನ್ನು ಹೆಚ್ಚಿಸಿದ್ರೆ ಮಾತ್ರ ಈ ಒಂದು ಕಾಯ್ದೆಯಲ್ಲಿ ಬಂದಿರುವಂಥ ಒಂದು ಪಾಯಿಂಟ್ಸ್ಗಳು ಅಥವಾ ತಿದ್ದುಪಡಿಗಳನ್ನ ನಾವು ಸಾಧಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಬೋದು. ನಿರಪರಾಧ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ಪರೀಕ್ಷೆ ರದ್ದು, ಮರುಪರೀಕ್ಷೆ ಮತ್ತು ಪರಿಹಾರದ ಸ್ಪಷ್ಟ ಮಾನದಂಡ ಬೇಕಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಅಗತ್ಯ ಒಂದು ಸುದ್ದಿ ಪಾಯಿಂಟ್ಸ್ಗಳನ್ನು ಇಲ್ಲಿ ಹೇಳಲಾಗಿದೆ. ಸೊ ಇದಿಷ್ಟು ಆ ಒಂದು ಸುದ್ದಿಯ ಬಗ್ಗೆ. ಮುಂದಿನ ಒಂದು ಸುದ್ದಿ ನೋಡೋದಾದರೆ ಸೊ ಇದು ಮೇಕೆದಾಟಕ್ಕೆ ಸಂಬಂಧಪಟ್ಟಿದೆ. ಸೊ ಇದು ನೆರೆ ರಾಜ್ಯಗಳ ಸಮ್ಮತಿ ಅಗತ್ಯವಿಲ್ಲವೆಂದು ಕೇಂದ್ರದ ಸ್ಪಷ್ಟನೆ. ಓಕೆ, ಸೊ ಈ ಮೇಕೆದಾಟು ಪ್ರಾಜೆಕ್ಟ್ಗೆ ರಿಲೇಟೆಡ್ ಆಗಿರೋಂಥ ಒಂದು ಸುದ್ದಿಯಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಏನಾಗಿದೆ ಅಂದರೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಒಂದು ಲಿಖಿತ ಉತ್ತರದ ಪ್ರಕಾರ 2018ರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಮೇಕೆದಾಟು ಯೋಜನೆಗೆ ತಮಿಳುನಾಡು, ಕೇರಳ ಆಗಿರ್ಬೋದು ಅಥವಾ ಪುದುಚೇರಿಯ ಪೂರ್ವ ಸಮ್ಮತಿ ಕಡ್ಡಾಯವೆಂದು ಎಲ್ಲೂ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಕರ್ನಾಟಕ 2019ರಲ್ಲಿ ಸಲ್ಲಿಸಿದ ವಿಸ್ತೃತ ಯೋಜನಾ ವರದಿಯನ್ನು ಪರಿಷ್ಕರಿಸಿ ಮರು ಸಲ್ಲಿಸಲು ಕೇಂದ್ರ ಜಲ ಆಯೋಗ ಸೂಚನೆ ಮಾಡಿತ್ತು. ಸೊ ಅದನ್ನು ನೋಡೋದಾದರೆ ಈ ಒಂದು ಯೋಜನೆಯ ಹಿನ್ನೆಲೆಯನ್ನು ನೋಡೋಣ ಈಗ. ಸೊ ಮೇಕೆದಾಟು ಕಾವೇರಿ ನದಿಯ ಮೇಲಿನ ಕರ್ನಾಟಕದ ಪ್ರಸ್ತಾವಿತ ಬಹು ಉದ್ದೇಶಿತ ಯೋಜನೆ. ನೋಡಿ, ಬಹು ಉದ್ದೇಶಿತ ಯೋಜನೆ ಆಗಿದೆ. ಸೊ ಉದ್ದೇಶಗಳು ಬಹು ಆಗಿರುತ್ತೆ, ಮಲ್ಟಿಪಲ್ ಇದಿರುತ್ತೆ. ಸೊ ಮುಖ್ಯವಾಗಿ ಇದು ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸುವುದು ಮತ್ತು ಜಲವಿದ್ಯುತ್ ಉತ್ಪಾದನೆ ಕೂಡ ಇದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡಿದೆ. ಸೊ ಕಾವೇರಿ ಜಲವಿವಾದ ನ್ಯಾಯಮಂಡಳಿ ತೀರ್ಪು ಮತ್ತು 2018ರ ಸುಪ್ರೀಂ ಕೋರ್ಟ್ ತೀರ್ಪು ಜಲ ಹಂಚಿಕೆಯ ಕಾನೂನು ಚೌಕಟ್ಟನ್ನು ರೂಪಿಸಿದೆ. ಇವೆರಡು ನೀವು ನೆನಪಿಟ್ಕೊಳ್ಬೇಕು ಯಾವ ಒಂದು ತೀರ್ಪು ಅಂತ ಹೇಳ್ಬಿಟ್ಟು. ಕೇಂದ್ರ ಜಲ ಆಯೋಗ ಯೋಜನೆಯ ತಾಂತ್ರಿಕ ಆರ್ಥಿಕ ಸಾಧ್ಯತೆಯನ್ನು ಪರಿಶೀಲಿಸುತ್ತದೆ. ಪರಿಸರ ಮತ್ತು ಅರಣ್ಯ ಅನುಮತಿಗಳು ಪ್ರತ್ಯೇಕವಾಗಿ ಅಗತ್ಯವಾಗಬಹುದು ಈ ಒಂದು ಪ್ರಾಜೆಕ್ಟ್ಗೆ. ಸೊ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಮತ್ತು ನಿಯಂತ್ರಣ ಸಮಿತಿ ನದಿ ಜಲ ಬಿಡುಗಡೆ ಮೇಲ್ವಿಚಾರಣೆಯಲ್ಲಿ
ಪ್ರಮುಖ ಸಂಸ್ಥೆಗಳಾಗಿವೆ. ಓಕೆ, ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಸಂಸ್ಥೆಗಳು, ಯಾವ್ಯಾವ ತೀರ್ಪುಗಳು ನಿಮಗೆ ಯಾವ್ಯಾವ ವರ್ಷದಲ್ಲಿ ಬಂದಿತ್ತು ಅಂತ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಇತ್ತೀಚಿನ ವರದಿಯ ಪ್ರಮುಖ ಅಂಕಿಅಂಶಗಳನ್ನ ನೋಡೋದಾದ್ರೆ, ಕರ್ನಾಟಕವು ವರ್ಷಕ್ಕೆ 177.25 TMC ಅಡಿ ನೀರನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ವರದಿ ಹೇಳಿದೆ. ಆಯ್ತಾ. ಸೊ 2026 ಜೂನ್ ಮತ್ತು ಜುಲೈ ಬಿಡುಗಡೆ ಪ್ರಮಾಣಗಳ ಬಗ್ಗೆ ಕೂಡ ಕೇಂದ್ರದ ಉತ್ತರದಲ್ಲಿ ಪ್ರತ್ಯೇಕ ಮಾಹಿತಿ ಕೂಡ ನೀಡಲಾಗಿದೆ. ಸೊ ಇದರಲ್ಲಿ ಒಂದು ರಾಜ್ಯಗಳ ವಾದಗಳನ್ನು ನೋಡೋದಾದ್ರೆ, ಕರ್ನಾಟಕದ ವಾದ ಏನಂತ ಹೇಳಿದ್ರೆ, ಕುಡಿಯುವ ನೀರಿನ ಅವಶ್ಯಕತೆ ಮತ್ತು ರಾಜ್ಯದ ಪಾಲಿನ ನೀರಿನ ಬಳಕೆ ಬಗ್ಗೆ ಅದು ಮಾತಾಡ್ತಾ ಇದೆ. ಸೊ ತಮಿಳುನಾಡಿನ ಆತಂಕ ಏನಂತ ಹೇಳಿದ್ರೆ, ಸೊ ಕೆಳಹರಿವಿನ ನೀರಿನ ಲಭ್ಯತೆ, ಕೃಷಿ ಮತ್ತು ಬಿಡುಗಡೆ ನಿಯಮಗಳ ಅನುಸರಣೆಗೆ ಅದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಇಲ್ಲಿ ಮೂಲ ಸವಾಲುಗಳಂತ ಹೇಳಿದ್ರೆ ನಿಮಗೆ ಕಾನೂನು ಹಕ್ಕು, ತಾಂತ್ರಿಕ ಅನುಮೋದನೆ, ಪರಿಸರ ಪರಿಣಾಮ ಮತ್ತು ಪರಸ್ಪರ ವಿಶ್ವಾಸದ ಸಮತೋಲನದ ಒಂದು ಚಾಲೆಂಜ್, ಸವಾಲು ಇಲ್ಲಿ ನಮಗೆ ಕಾಣಬರುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಸುದ್ದಿಯ ಬಗ್ಗೆ. ಮುಂದಿನ ಸುದ್ದಿ ಕೂಡ ನಿಮಗೆ ನೋಡೋದಾದ್ರೆ, ಇದು ಕೂಡ ನದಿ ಅಥವಾ ಜಲ ವಿವಾದದ ಬಗ್ಗೆ ಇದೆ. ಸೊ ಇಲ್ಲಿ ಕೃಷ್ಣ ಜಲ ವಿವಾದದ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಸೊ ಅಂತಿಮ ಗೆಜೆಟ್ ಅಧಿಸೂಚನೆಗೆ ಕರ್ನಾಟಕದ ಆಗ್ರಹ. ಸೊ ಕೃಷ್ಣ ನ್ಯಾಯಮಂಡಳಿಯ ಅಂತಿಮ ತೀರ್ಪನ್ನು ಕೇಂದ್ರ ಸರ್ಕಾರ ಗೆಜೆಟ್ನಲ್ಲಿ ಅಧಿಸೂಚುವಂತೆ ನಿರ್ದೇಶನ ನೀಡಬೇಕೆಂದು ಕರ್ನಾಟಕವು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದೆ. ಓಕೆ, ಸೊ ಅಧಿಸೂಚನೆ ವಿಳಂಬದಿಂದ ರಾಜ್ಯದ ಪಾಲಿನ ನೀರಿನ ಬಳಕೆ ಏನಿದೆ ಮತ್ತು ಯೋಜನೆಗಳ ಅನುಷ್ಠಾನ ಸೊ ಎಲ್ಲ ನಿಧಾನವಾಗ್ತಾ ಇದೆ, ಅಡಕವಾಗುತ್ತದೆ ಅಥವಾ ಭೂಸ್ವಾಧೀನ ವೆಚ್ಚವು ಕೂಡ ಹೆಚ್ಚುತ್ತಿದೆ ಎಂಬುದು ರಾಜ್ಯದ ವಾದ. ಓಕೆ, ಹಿನ್ನೆಲೆ ನೋಡೋದಾದ್ರೆ, ಕೃಷ್ಣಾ ನದಿ ಏನಿದೆಯಲ್ಲ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದ ಪ್ರಮುಖ ಅಂತಾರಾಜ್ಯ ನದಿಯಾಗಿದೆ. ಓಕೆ, ಜಲ ಹಂಚಿಕೆ ವಿವಾದಗಳನ್ನು ಅಂತಾರಾಜ್ಯ ನದಿ ಜಲ ವಿವಾದಗಳ ಕಾಯ್ದೆ 1956 ಅಡಿಯಲ್ಲಿ ರಚಿಸಲಾದ ನ್ಯಾಯಮಂಡಳಿಗಳು ನಿರ್ವಹಿಸುತ್ತವೆ. ನ್ಯಾಯಮಂಡಳಿಯ ತೀರ್ಪು ಪ್ರಕಟವಾದ ಬಳಿಕ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕೇಂದ್ರದ ಗೆಜೆಟ್ ಅಧಿಸೂಚನೆ ಅದರ ಅನುಷ್ಠಾನಕ್ಕೆ ಸ್ಪಷ್ಟ ಕಾನೂನು ಆಧಾರ ಒದಗಿಸುತ್ತದೆ. ಹಾಗಾಗಿ ಈ ಒಂದು ಗೆಜೆಟ್ ಹೊರಡಿಸಿದ್ರೆ ಮಾತ್ರ ಅದಕ್ಕೆ ಅನುಷ್ಠಾನ ಸಾಧ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದೆ. ಆಂಧ್ರ ಪ್ರದೇಶ ಏನಾಗುತ್ತೆ ಅಂತ ಹೇಳಿದ್ರೆ, ಪುನರ್ರಚನೆ ಆದ ನಂತರ, ಓಕೆ, 2014ರಲ್ಲಿ ಪುನರ್ರಚನೆ ಆಗುತ್ತೆ. ನಂತರ ಆಂಧ್ರ ಪ್ರದೇಶ, ತೆಲಂಗಾಣ ಜಲ ಹಂಚಿಕೆ ವಿವಾದ ಕೂಡ ಪ್ರಕ್ರಿಯೆಯನ್ನು ಇನ್ನಷ್ಟು ಈ ಸಂಕೀರ್ಣಗೊಳಿಸುತ್ತೆ. ಯಾಕಂತ ಹೇಳಿದ್ರೆ, ಈಗ ಇದರಲ್ಲಿ ಆಂಧ್ರ ಪ್ರದೇಶ ಇನ್ಕ್ಲೂಡ್ ಆಗಿತ್ತು, ಅದಾಗಿ ತೆಲಂಗಾಣ ಕೂಡ ಡಿವೈಡ್ ಆದಾಗ ಆ ಒಂದು ಸ್ಟೇಟ್ಗೂ ಕೂಡ ನಾವು ನೀರನ್ನ ನೀಡಬೇಕಾಗತ್ತೆ. ಅದು ಕೂಡ ಒಂದು ಪಾಯಿಂಟ್. ಸೊ ಅಧಿಸೂಚನೆ ವಿಳಂಬವು ನೀರಾವರಿ, ಕುಡಿಯುವ ನೀರು, ಜಲವಿದ್ಯುತ್ ಮತ್ತು ಪ್ರದೇಶಾಭಿವೃದ್ಧಿ ಯೋಜನೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಮುಖ್ಯ ಪಾಯಿಂಟ್ ಇಲ್ಲಿ. ಓಕೆ, ಸೊ ಇದು ಒಕ್ಕೂಟ ವ್ಯವಸ್ಥೆ, ಪರಿಹಾರ ನ್ಯಾಯಾಂಗ, ಕೇಂದ್ರ ಸರ್ಕಾರ, ನ್ಯಾಯಮಂಡಳಿ ಮತ್ತು ನದಿ ತೀರ ರಾಜ್ಯಗಳ ಸಮನ್ವಯ ಅಗತ್ಯ. ಓಕೆ, ಈ ಒಂದು ಇದಕ್ಕೆ ಪರಿಹಾರ ಸಿಗ್ಬೇಕಂತ ಹೇಳಿದ್ರೆ ಸೊ ಎಲ್ಲರೂ ಕೂಡ ಇದರ ಜೊತೆಗೂಡಿ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ಪಾಯಿಂಟ್ನ ನಾವಿಲ್ಲಿ ಹೇಳ್ಬೋದು. ಸೊ ಮುಂದಿನ ಒಂದು ಸುದ್ದಿ ಹೋಗೋಣ. ಮುಂದಿನ ಸುದ್ದಿ, ಪಾನ್ ಮಸಾಲ ಮೇಲಿನ ಸೆಸ್ ಏಕಪಕ್ಷೀಯ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಿದೆ. ಸೊ ಸುದ್ದಿಯ ಸಾರಾಂಶ ನೋಡೋದಾದ್ರೆ, ಪಾನ್ ಮಸಾಲ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ವಿಧಿಸುವ ಸಂಸತ್ತಿನ ಶಾಸನಾಧಿಕಾರವನ್ನು ಹೈಕೋರ್ಟ್ ಮಾನ್ಯಗೊಳಿಸಿದರು. ವಾಸ್ತವ ಉತ್ಪಾದನೆಯ ಬದಲು ಊಹಿತ ಉತ್ಪಾದನೆ ಆಧರಿಸಿ ಸೆಸ್ ವಿಧಿಸಿದ ಅಧಿಸೂಚನೆಗಳನ್ನು ಅವಿವೇಕ ಮತ್ತು ಅಸ್ಪಷ್ಟವೆಂದು ರದ್ದು ಮಾಡಿದೆ. ಓಕೆ, ಸೊ ಇಲ್ಲಿ ಈ ವಿಧಾನವು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ವಿಧಾನ ಸಂವಿಧಾನದ 14ನೇ ವಿಧಿಯ ಸಮಾನತೆಯ ತತ್ವಕ್ಕೆ ವಿರುದ್ಧ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಹೇಳಿದೆ. ಓಕೆ, ಸೊ ಇಲ್ಲಿ ನಿಮಗೆ ಇಷ್ಟು ನೆನ್ಪಿಡಿ. ಅದ್ರ ಜೊತೆಗೆ ತೆರಿಗೆ, ಸೆಸ್ ಮತ್ತು ಸರ್ಚಾರ್ಜ್ ಅಂದ್ರೆ ಏನಂತ ಹೇಳ್ಬಿಟ್ಟು ವ್ಯತ್ಯಾಸವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ತೆರಿಗೆ ಅಂದ್ರೆ ಸಾಮಾನ್ಯವಾಗಿ ಸಾರ್ವಜನಿಕ ವೆಚ್ಚಗಳನ್ನು ಭರಿಸಲು ಸರ್ಕಾರ ಸಂಗ್ರಹಿಸುವ ಕಡ್ಡಾಯ ಪಾವತಿ. ಓಕೆ, ಸೆಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ವಿಧಿಸಲಾಗುವ ಮತ್ತು ಅದೇ ಉದ್ದೇಶಕ್ಕೆ ಮೀಸಲಿಡಲಾಗುವ ಉಪ ತೆರಿಗೆಯಾಗಿದೆ. ಸರ್ಚಾರ್ಜ್ ಅಂದರೆ ಈಗಾಗಲೇ ವಿಧಿಸಲಾದ ತೆರಿಗೆಯ ಮೇಲೆಯೇ ವಿಧಿಸುವ ಹೆಚ್ಚುವರಿ ತೆರಿಗೆಯಾಗಿದೆ. ಸೊ ಡೆಫಿನೇಷನ್ಸ್ಗಳನ್ನ ನೆನ್ಪಿಡಿ, ನಿಮಗೆ ಪ್ರಶ್ನೆಗಳು ಬರ್ಬೋದು. ಸೊ ಈ ಒಂದು ಸೆಸ್ ಅಥವಾ ಸರ್ಚಾರ್ಜ್ ಅಂಡ್ ತೆರಿಗೆ ಏನಿದೆಯಲ್ಲ, ಸಂವಿಧಾನದ 265ನೇ ವಿಧಿಗೆ ಸಂಬಂಧಪಟ್ಟಿರುತ್ತೆ. ಈ ಒಂದು ಕಾನೂನಿನ ಅಧಿಕಾರವಿಲ್ಲದೆ ತೆರಿಗೆ ವಿಧಿಸಲಾಗದು ಅಥವಾ ಸಂಗ್ರಹಿಸಲಾಗದು. ಓಕೆ, ಮುಖ್ಯವಾಗಿ ತೆರಿಗೆ ಯಾವುದರ ಅಂಡರ್ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಸಂವಿಧಾನದ 265ನೇ ವಿಧಿ ಅಂಡರ್ ಬರುತ್ತೆ. ಈ ಕಾನೂನಿನ ಅಧಿಕಾರವಿಲ್ಲದೆ
ತೆರಿಗೆನ ವಿಧಿಸಕ್ಕೆ ಆಗೋದಿಲ್ಲ ಅಥವಾ ಸಂಗ್ರಹಿಸಲು ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಇಲ್ಲಿ 14ನೇ ವಿಧಿ ನೋಡಿದಾಗ ತೆರಿಗೆ ವರ್ಗೀಕರಣವು ಯುಕ್ತಿಯುತವಾಗಿರಬೇಕು, ಏಕಪಕ್ಷೀಯ ಅಥವಾ ಅಸ್ಪಷ್ಟ ವಿಧಾನ ನ್ಯಾಯ ಪರಿಶೀಲನೆಗೆ ಒಳಪಡಬಹುದು ಅಂತ ಹೇಳ್ಬಿಟ್ಟು ಜುಡಿಷಿಯಲ್ ರಿವ್ಯೂಗೆ ಹೋಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ. ಓಕೆ, ಸೊ ಮುಖ್ಯವಾಗಿ ಶಾಸನಾಧಿಕಾರ ಮಾನ್ಯವಾಗಿದ್ರು ಅಧಿಸೂಚನೆ ಮತ್ತು ಅನುಷ್ಠಾನ ವಿಧಾನ ಏನಿದೆಯಲ್ಲ ಪ್ರತ್ಯೇಕವಾಗಿ ಅಸಂವಿಧಾನಿಕವಾಗಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಓಕೆ, ಸೊ ಇದಿಷ್ಟು ಈ ಒಂದು ಸುದ್ದಿಯ ಬಗ್ಗೆ. ಮುಂದಿನ ಒಂದು ಸುದ್ದಿ ನೋಡೋದಾದ್ರೆ 100 ಕೋಟಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯ ಘೋಷಿಸಿದವರ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಇದೆ. ಸೊ ನೋಡಿ, ಆದಾಯ ತೆರಿಗೆಗಳ ವಿವರ ಆಧಾರದ ಮೇಲೆ 2025-26ರಲ್ಲಿ 100 ಕೋಟಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯ ಘೋಷಿಸಿದವರ ಸಂಖ್ಯೆ 576ಕ್ಕೆ ಏರಿಕೆ ಆಗಿದೆ ಅಂತ ಇತ್ತೀಚಿನ ವರದಿ ತಿಳಿಸಿದೆ. ಸೊ ಈಗ 21-22ರಲ್ಲಿ ಈ ಸಂಖ್ಯೆ 142 ಆಗಿತ್ತು ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ಮುಖ್ಯ ಸ್ಪಷ್ಟನೆ ಅಂತ ಹೇಳಿದ್ರೆ ಇದು ವ್ಯಕ್ತಿಯ ವಾರ್ಷಿಕ ವರದಿ ಮಾಡಿದ ಆದಾಯ ಒಟ್ಟು ಆಸ್ತಿ ಅಥವಾ ನಿವ್ವಳ ಸಂಪತ್ತು ಅಲ್ಲ. ವ್ಯಾಪಾರ ಆದಾಯ ಇರ್ಬೋದು, ಬಂಡವಾಳ ಲಾಭ ಇರ್ಬೋದು, ಲಾಭಾಂಶ ಮತ್ತು ಇತರ ಆದಾಯಗಳು ಇದರ ಭಾಗವಾಗ್ಬೋದು. ಇದನ್ನ ನೆನ್ಪಿಡ್ಬೇಕು ನೀವು. ಓಕೆ, ಸೊ ಸಂಭಾವ್ಯ ಕಾರಣಗಳೇನಿರ್ಬೋದು ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆ ವೃದ್ಧಿ ಆಗಿರ್ಬೋದು, ಷೇರು ಅಥವಾ ಆಸ್ತಿ ಬಂಡವಾಳ ಲಾಭ ಇರ್ಬೋದು, ಹೆಚ್ಚಿನ ತೆರಿಗೆ ಅನುಸರಣೆ ಮತ್ತು ಡಿಜಿಟಲ್ ವರದಿ ವ್ಯವಸ್ಥೆ ಬಗ್ಗೆ ವಿಸ್ತರಣೆ ಇರ್ಬೋದು. ಧನಾತ್ಮಕ ಅಂಶ ಏನಂತ ಹೇಳಿದ್ರೆ ಇದು ನೇರ ತೆರಿಗೆ ಆಧಾರದ ವಿಸ್ತರಣೆ ಮತ್ತು ಆದಾಯ ಪತ್ತೆಯ ಸುಧಾರಣೆ ಆಗಿರುತ್ತೆ. ಚಿಂತನೆ: ಆದಾಯ ಮತ್ತು ಸಂಪತ್ತಿನ ಅಸಮಾನತೆ, ತೆರಿಗೆ ವಿನಾಯಿತಿಗಳ ಸಮತೋಲನ ಹಾಗೂ ಉನ್ನತ ಆದಾಯದ ಪರಿಣಾಮಕಾರಿ ತೆರಿಗೆ ದರ. ಓಕೆ, ಸೊ ಇದಿಷ್ಟು ಈ ಒಂದು ಸುದ್ದಿ ಬಗ್ಗೆ. ಮುಂದಿನ ಒಂದು ಸುದ್ದಿಗೆ ಹೋಗೋಣ. ಸೊ ಮುಂದಿನ ಸುದ್ದಿ ಪಾಲಿಮರ್ ನೋಟುಗಳತ್ತ ಭಾರತದ ಗಮನ. ಓಕೆ, ಕಾಗದ ನೋಟುಗಳಿಗಿಂತ ಹೆಚ್ಚು ಬಾಳಿಕೆ ಭದ್ರತೆ ಇರುವ ಪಾಲಿಮರ್ ನೋಟುಗಳ ಪ್ರಯೋಗ ಅಥವಾ ಪರಿಶೀಲನೆ ಕುರಿತು ಚರ್ಚೆ ನಡೆಯುತ್ತಿದೆ ಅಂತ ಹೇಳ್ಬಿಟ್ಟು ವರದಿ ಹೇಳುತ್ತಾ ಇದೆ. ಸೊ RBI ಅಧಿಕೃತ ಮಾಹಿತಿ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ನೋಟುಗಳಿಗೆ 100% ನೋಡಿ, ಸೊ 100% ಹತ್ತಿ ಆಧಾರಿತ ಕಾಗದ ಬಳಸಲಾಗ್ತಾ ಇದೆ. ಓಕೆ, ಸೊ ಪಾಲಿಮರ್ ನೋಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಜನರಲ್ ಆಗಿ ನೋಡೋಣ. ಸಾಮಾನ್ಯವಾಗಿ ಬಯಾಕ್ಸಿಯಲಿ ಓರಿಯೆಂಟೆಡ್ ಪಾಲಿಪ್ರೊಫಿಲಿನ್ BOPP ಎಂಬ ಸಂಶ್ಲೇಷಿತ ಪದಾರ್ಥದಿಂದ ತಯಾರಿಸಲಾದ ಬ್ಯಾಂಕ್ ನೋಟು. ಓಕೆ, ಇದರಿಂದ ನಮಗೆ ಲಾಭ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀರು ಮತ್ತು ಮಲಿನತೆ ಸೊ ಇದು ಕಡಿಮೆ ಆಗುತ್ತೆ. ದೀರ್ಘ ಆಯುಷ್ಯ ಅಂದರೆ ಲೈಕ್ ಹೆಚ್ಚಿನ ಬಾಳಿಕೆ ಬರುತ್ತೆ ನೋಟ್ಗಳು. ಸೊ ಪಾರದರ್ಶಕತೆ. ಓಕೆ, ಸೊ ಪಾರದರ್ಶಕ ಮುಂತಾದ ಉತ್ತಮ ಭದ್ರತಾ ಲಕ್ಷಣಗಳು ನಕಲಿ ನೋಟು ತಯಾರಿಸಲು ಕಷ್ಟ ಆಗ್ಬೋದು. ಸೊ ಇದು ಒಂದು ಮುಖ್ಯವಾದ ಒಂದು ಪಾಯಿಂಟ್. ಸೊ ಈಗ ಇದನ್ನು ನೋಟ್ನ ನಾವು ಮಾಡಬೇಕು, ಪ್ರಿಂಟ್ ಮಾಡಬೇಕಂತ ಹೇಳಿದ್ರೆ ಇದು ಸೊ ನಮಗೆ ಮುದ್ರಣ ಬೆಲೆ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಇರುತ್ತಾ ಅಂತ ನೋಡೋದಾದ್ರೆ, ಸೊ ಆರಂಭಿಕ ಮುದ್ರಣ ವೆಚ್ಚ ಏನಿದೆಯಲ್ಲ ಅದು ಹೆಚ್ಚಾಗಿರುತ್ತೆ. ಆದರೆ ಆ ಒಂದು ದೀರ್ಘ ಒಂದು ಬಾಳಿಕೆ ಇದೆಲ್ಲ ನೋಟ್ದು ಅದು ನಮ್ಮನ್ನ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಮರು ಮುದ್ರಣ ಮಾಡೋದನ್ನ ಕಡಿಮೆ ಮಾಡುತ್ತೆ ಮತ್ತೆ ವಿತರಣಾ ವೆಚ್ಚ ಕಡಿಮೆ ಆಗ್ಬೋದು. ಸೊ ಇದು ಕೂಡ ಒಂದು ಮುಖ್ಯವಾದ ಒಂದು ಪಾಸಿಟಿವ್ ಪಾಯಿಂಟ್. ಸವಾಲುಗಳು ಕೂಡ ಇದೆ ಇದಕ್ಕೆ. ಸವಾಲುಗಳು ನೋಡಿದ್ರೆ ಹೀಟಿನ ಪರಿಣಾಮ ಆಗ್ಬೋದು, ಸೊ ಉಷ್ಣತೆಯ ಪರಿಣಾಮ ಆಗ್ಬೋದು, ಮಡಚೋದ್ರಿಂದ ಒಂದು ನೋಟ್ ಹಾಳಾಗ್ಬೋದು, ಮತ್ತೆ ಈಗಿರುವ ATM ಅಥವಾ ಎಣಿಕೆ ಯಂತ್ರಗಳು ಏನಿದಾವಲ್ಲ ಅದಕ್ಕೆ ಹೊಂದಾಣಿಕೆ ಆಗತ್ತಾ ಅನ್ನೋದನ್ನ ನೋಡಬೇಕು. ಮರುಬಳಕೆ ವ್ಯವಸ್ಥೆ ಮತ್ತು ಸಾರ್ವಜನಿಕರ ಸ್ವೀಕಾರ ಕೂಡ ಇದಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಸೊ ಹಾಗೆ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಸರ್ಕಾರ ಅಥವಾ RBI ಆ ಒಂದು ನೋಟ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವರದಿ ಹೇಳ್ತಾ ಇದೆ. ಓಕೆ, ಇದಿಷ್ಟು ಈ ಒಂದು ಸುದ್ದಿ ಬಗ್ಗೆ. ಸೊ ನಿಮ್ಗೆ ಇನ್ನೂ ಕೆಲವೊಂದು ಫ್ಯಾಕ್ಟ್ಸ್ ನೋಡೋದಾದ್ರೆ, 1 ರೂಪಾಯಿ ನೋಟ್ ಏನಿದೆಲ್ಲ ಅದನ್ನು ಭಾರತ ಸರ್ಕಾರ ಹೊರಡಿಸುತ್ತದೆ, ಇತರ ಬ್ಯಾಂಕ್ ನೋಟುಗಳನ್ನು RBI ಹೊರಡಿಸುತ್ತದೆ. ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಸಲ ಎಕ್ಸಾಮಿನೇಷನ್ ಈ ತರ ಕ್ವಶನ್ಸ್ಗಳು ಕೇಳಿದ್ದಾರೆ. ಸೊ ನಾವು ಹಿಂದೆನೇ ನೋಡಿರೋ ಹಾಗೆ ಇತ್ತೀಚಿನ ಪ್ರಸ್ತುತ ಭಾರತೀಯ ನೋಟುಗಳು ಸಾಮಾನ್ಯವಾಗಿ ಸಾಮಾನ್ಯ ಕಾಗದವಲ್ಲ. ಓಕೆ ನೋಡಿ, ಇಲ್ಲಿ ಜಸ್ಟ್ ನೆನ್ಪಿಡಿ, ಸಾಮಾನ್ಯ ಕಾಗದವಲ್ಲ, ಹತ್ತಿ ಆಧಾರಿತ ವಿಶೇಷ ನೋಟು ಕಾಗದದಿಂದ ಇವು ತಯಾರಾಗುತ್ತವೆ. ಸೊ ನಾವು ಏನು ನೋಟ್ಸ್ ಬಳಸ್ತೀವಲ್ಲ, ನೋಟ್ ಬುಕ್, ಆ ಥರ ಒಂದು ಕಾಗದವಾಗಿರಲ್ಲ, ಅದು ಹತ್ತಿ ಆಧಾರಿತ ವಿಶೇಷ ನೋಟು ಕಾಗದದಿಂದ ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಟಿರ್ಬೇಕು. ಓಕೆ, ಸೊ ಮುಂದಿನ ಸುದ್ದಿಗೆ ಹೋಗೋಣ. ಸೊ ಇದು E20 ಪೆಟ್ರೋಲ್ ಬಗ್ಗೆ ಸಂಬಂಧಕ್ಕೆ ಪಟ್ಟಂತ ಸುದ್ದಿ. ಸೊ ಇದರ ಲಾಭಗಳು, ತಾಂತ್ರಿಕ ಆತಂಕಗಳು ಮತ್ತು ಸಾರ್ವಜನಿಕರ ಚರ್ಚೆಗೆ ಸಂಬಂಧಪಟ್ಟಂತೆ ಈ ಸುದ್ದಿಯಲ್ಲಿ ಏನಿದೆ ಅಂತ ನೋಡಿದ್ರೆ, E20 ಪೆಟ್ರೋಲ್ನಿಂದ ವಾಹನಗಳಿಗೆ ಹಾನಿಯಾಗುತ್ತದೆ ಎಂಬ ಆರೋಪಗಳು ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇತ್ತೀಚೆಗೆ. ಓಕೆ, ಸೊ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ತರಾನೇ ಇನ್ನೊಂದು ಒಂದು E20 ಜನತಾ ಪಾರ್ಟಿ ಎಂಬ ಒಂದು ವ್ಯಂಗ್ಯಾತ್ಮಕ ಖಾತೆ ಕೂಡ ಮಾಡ್ಕೊಂಡಿದ್ದಾರೆ. X ಅಕೌಂಟ್ ಅಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ. ಸರ್ಕಾರವು ಅನುಮೋದಿತ ವಾಹನಗಳಲ್ಲಿ
E20 ಬಳಕೆಯಿಂದ ವ್ಯಾಪಕ ಹಾನಿಯಾಗುತ್ತೆ, ಹಾನಿಯ ಸಾಕ್ಷ್ಯ ಇಲ್ಲವೆಂದು ಹೇಳಿ ಅದರ ಲಾಭಗಳನ್ನು ಒತ್ತಿ ಹೇಳಿದೆ. ಈ ಒಂದು ಪಾರ್ಟಿ ಏನಂತ ಹೇಳಿದ್ರೆ ಇದನ್ನು ಬಳಸೋದ್ರಿಂದ ಹಾನಿಯ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಇದು ಹೇಳ್ತಾ ಇದೆ. ಸೊ E20 ಅಂದರೆ ಏನು ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಸೊ E20 ಅಂತ ಹೇಳಿದ್ರೆ ಪೆಟ್ರೋಲ್ನಲ್ಲಿ ಪರಿಮಾಣದ ಆಧಾರದಲ್ಲಿ 20% ಎಥನಾಲ್ ಮತ್ತು 80% ಪೆಟ್ರೋಲ್ನ ಮಿಶ್ರಣ ಇರುತ್ತೆ. ಇದು ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮದ ಒಂದು ಮುಂದುವರಿದ ಹಂತವನ್ನು ಅಂತ ಹೇಳ್ಬೋದು ನಾವು. ಸೊ ಇದರಿಂದ ಹೆಚ್ಚಿನ ಒಂದು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಕಚ್ಚಾ ತೈಲ ಆಮದು ಅವಲಂಬನೆ ಕಡಿಮೆ ಮಾಡ್ಬೋದು, ವಿದೇಶಿ ವಿನಿಮಯ ಏನಿದೆ ಅದನ್ನು ಉಳಿಸ್ಬೋದು, ಕಬ್ಬು ಅಥವಾ ಧಾನ್ಯ ಆಧಾರಿತ ಎಥನಾಲ್ಗೆ ಮಾರುಕಟ್ಟೆ ಲಭ್ಯವಾಗುತ್ತೆ, ಕೆಲವು ಒಂದು ಕಾರ್ಬನ್ ಏನಿದಾವಲ್ಲ ಕಾರ್ಬನ್ ಎಮಿಷನ್ಸ್ ಅವನ್ನ ನಾವು ಹೊರಸೂಸುವಿಕೆಯನ್ನು ಕಡಿತ ಮಾಡ್ಬೋದು ಅನ್ನೋದು ಒಂದು ಅಡ್ವಾಂಟೇಜಸ್ ಅಥವಾ ಲಾಭಗಳಂತ ನಾವು ನೋಡ್ಬೋದು. ಸೊ ತಾಂತ್ರಿಕ ಆತಂಕ ಏನಂತ ಹೇಳಿದ್ರೆ ಈಗ ಹಳೆಯ ಒಂದು ವಾಹನಗಳ ರಬ್ಬರ್ ಏನಿದೆ, ಪ್ಲಾಸ್ಟಿಕ್ ಏನಿದೆ ಮತ್ತು ಇಂಧನ ಪೈಪ್ ಏನಿದೆಲ್ಲ ಆ ಭಾಗಗಳಿಗೆ ಇದು ಹೊಂದಾಣಿಕೆ ಕೆಲವು ಪರಿಸ್ಥಿತಿಗಳಲ್ಲಿ ಇಂಧನ ದಕ್ಷತೆ ಸ್ವಲ್ಪ ಇಳಿಬಹುದು ಅನ್ನೋದು ಒಂದು ಆತಂಕವಿದೆ. ಸೊ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಟೈಲ್ ಪೇಪ್ ಹೊರಸೂಸುವಿಕೆ ಮಾತ್ರವಲ್ಲದೆ ಬೆಳೆ ಬೆಳೆಯುವ ನೀರು, ರಸಗೊಬ್ಬರ, ಭೂ ಬಳಕೆ ಮತ್ತು ಸಂಸ್ಕರಣಾ ಶಕ್ತಿಯ ಸಂಪೂರ್ಣ ಜೀವನ ಚಕ್ರವನ್ನು ಪರಿಗಣಿಸಬೇಕು. ಸೊ ಇವೆಲ್ಲ ಒಂದು ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ನಾವು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ಹೇಳ್ತಾ ಇದೆ ನಮಗೆ. ಸೊ ಇಲ್ಲಿ ಟೈಲ್ ಪಂಪ್ ಹೊರಸೂಸುವಿಕೆ ಎಂದರೆ ವಾಹನ ಇಂಜಿನ್ನಲ್ಲಿ ಇಂಧನ ದಹನಗೊಂಡ ನಂತರ ನಿಷ್ಕಾಸ ಕೊಳೆಯ ಮೂಲಕ ಹೊರಬರುವ ಮಾಲಿನ್ಯಕಾರಕ ಅನಿಲಗಳು ಮತ್ತು ಕಣಗಳಾಗಿರ್ತವೆ. ಸೊ ಇವುಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಹೈಡ್ರೋ ಕಾರ್ಬನ್ಗಳು ಮತ್ತು ಸೂಕ್ಷ್ಮ ಕಣಗಳು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಹೇಳ್ತೀವಿ ಅದು ಸೇರಿರ್ತವೆ. ಸೊ ಹಾಗಾಗಿ ಈ ಒಂದು ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಈ ಒಂದು ಪಾಲಿಸಿನ ತರಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ. ಸೊ ಇದಿಷ್ಟು ಆ ಒಂದು ಸುದ್ದಿ ಬಗ್ಗೆ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಹೊರ್ಮುಜ್ ಜಲಸಂಧಿ ಉದ್ವಿಗ್ನತೆ ಬಗ್ಗೆ ಇದೆ. ಸೊ ಆ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಈಗ ಒಮಾನ್ ಮಧ್ಯಸ್ಥಿಕೆ ಸಂಧಾನದ ಭರವಸೆಯನ್ನು ಮೂಡಿಸಿದೆ. ಸೊ ಹೊರ್ಮುಜ್ ಜಲಸಂಧಿ ಸುತ್ತಲಿನ ಉದ್ವಿಗ್ನತೆ ಮತ್ತು ಇರಾನ್ ಸಂಬಂಧಿತ ಸಂಘರ್ಷವನ್ನು ಸಮನಗೊಳಿಸಲು ಒಮಾನ್ ಮಧ್ಯಸ್ಥಿಕೆ ಮಾಡಲಿಕ್ಕೆ ಚರ್ಚೆ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ವರದಿಯಾಗಿದೆ. ಸೊ ಇದು ಆ ಒಂದು ಇದರ ಬಗ್ಗೆ. ಸೊ ಭೌಗೋಳಿಕ ಹಿನ್ನೆಲೆ ನೋಡೋದಾದ್ರೆ ಇದರಲ್ಲಿ ಹೊರ್ಮುಜ್ ಜಲಸಂಧಿ ಏನಾಗುತ್ತೆ ಅಂತ ಹೇಳಿದ್ರೆ ಇರಾನ್ ಮತ್ತು ಒಮಾನ್ ನಡುವೆ ಇದ್ದು ಪರ್ಷಿಯನ್ ಕೊಲ್ಲಿಯನ್ನು ಇದು ಒಮಾನ್ ಕೊಲ್ಲಿ ಹಾಗೂ ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕಿಸುತ್ತೆ. ಇದು ನಿಮಗೆ ನೆನ್ಪಿಟ್ಟಿರಬೇಕು, ಜಿಯೋಗ್ರಫಿಕಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನೋಡೋದಾದ್ರೆ ಇಲ್ಲಿ ಪರ್ಷಿಯನ್ ಕೊಲ್ಲಿ ಇರುತ್ತೆ, ಅದನ್ನ ಹೊರ್ಮುಜ್ ಜಲಸಂಧಿಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಹೊರ್ಮುಜ್ ಜಲಸಂಧಿನ ಒಮನ್ ಕೊಲ್ಲಿ ಕನೆಕ್ಟ್ ಆಗುತ್ತೆ, ಅರಬ್ಬಿ ಸಮುದ್ರ ಕನೆಕ್ಟ್ ಆಗಿ ಅಲ್ಟಿಮೇಟ್ಲಿ ಇದು ಹಿಂದೂ ಮಹಾಸಾಗರಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಇದರ ಜಾಗತಿಕ ಮಹತ್ವ ನೋಡೋದಾದ್ರೆ ಈ ಭಾರತಕ್ಕೂ ಕೂಡ ಇದು ತುಂಬಾ ಮುಖ್ಯವಾಗಿರುತ್ತೆ. ಪರ್ಷಿಯನ್ ಕೊಲ್ಲಿಯ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲ ಏನಿದೆ ಸಾಗಣೆಯ ಪ್ರಮುಖ ಸಮುದ್ರ ಮಾರ್ಗ ಇದು. ಓಕೆ, ಸೊ ಇದು ಈ ಉದ್ವಿಗ್ನತೆಯ ಪರಿಣಾಮ ಅಥವಾ ವಾರ್ ಏನು ನಡೀತಾ ಇದೆ, ಯುದ್ಧ ನಡೀತಾ ಇರೋದ್ರಿಂದ, ಈ ಸಮಸ್ಯೆ ನಡೀತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸೊ ತೈಲ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಸಾಗಣೆ ವಿಮೆ ದುಬಾರಿ ಆಗ್ತಾ ಇದೆ, ಟ್ಯಾಂಕರ್ ಮಾರ್ಗ ವ್ಯತ್ಯಯ ಅಥವಾ ಜಾಗತಿಕ ದ್ರವ್ಯೋಲ್ಬಣ ಒತ್ತಡ ಕೂಡ ಆಗ್ತಾ ಇದೆ. ಓಕೆ, ಸೊ ಒಮನ್ನ ಪಾತ್ರ ಇಲ್ಲಿ ಏನಂತ ಹೇಳಿದ್ರೆ ಇರಾನ್ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳ ನಡುವೆ ಸಂವಾದದ ವಿಶ್ವಾಸಾರ್ಹ ಮಧ್ಯವರ್ತಿಯಾಗಿ ಹಲವು ಬಾರಿ ಕಾರ್ಯನಿರ್ವಹಿಸುತ್ತಿದೆ. ಹಾಗಾಗಿ ಈ ರೀತಿಯಲ್ಲಿ ಈ ಸಲ ಕೂಡ ಅದು ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ವಿಶ್ವಾಸನ ವ್ಯಕ್ತಪಡಿಸಿದೆ. ಓಕೆ, ಸೊ ಭಾರತಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಇಂಧನ ಆಮದು, ಪಶ್ಚಿಮ ಏಷ್ಯಾದ ಭಾರತೀಯ ವಲಸಿಗರು ಮತ್ತು ವ್ಯಾಪಾರ ಮಾರ್ಗಗಳು ಮತ್ತು ನೌಕಾ ಭದ್ರತೆಗೆ ನಮಗೆ ಇದು ಹೆಚ್ಚಾಗಿ ಸಂಬಂಧಪಡುತ್ತೆ. ಸೊ ಇದಿಷ್ಟು ಆ ಸುದ್ದಿ ಬಗ್ಗೆ. ಮುಂದಿನ ಸುದ್ದಿಗಳು ಹೆಚ್ಚಾಗಿ ನಿಮಗೆ ಇಲ್ಲಿ ಕ್ರೀಡೆ ಬಗ್ಗೆ ಇದೆ. ಸೊ ಇತ್ತೀಚೆಗೆ ನಡೆದ ನಿಮಗೆ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು ಮತ್ತು ಅದರ್ ಗೇಮ್ಸ್ ಬಗ್ಗೆ ನೋಡೋಣ ಈಗ. ಸೊ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಭಾರತದ ಪದಕಗಳು ನೋಡೋದಾದರೆ ಲಿಸ್ಟ್ಗಳು: ಜ್ಞಾನೇಶ್ವರಿ ಯಾದವ್ ಮಹಿಳೆಯರ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ಕೊಂಡಿದ್ದಾರೆ, ಬಿಂದ್ಯಾರಾಣಿ ದೇವಿ ಕಂಚಿನ ಪದಕ ಗೆದ್ಕೊಂಡಿದ್ದಾರೆ, ರಾಜಾ ಮುತ್ತು ಪಾಂಡಿ ಪುರುಷರ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ಕೊಂಡಿದ್ದಾರೆ. ಸೊ ಈ ಒಂದು ಪದಕದ ಪಟ್ಟಿ ಪ್ರಕಾರ ನೋಡಿದ್ರೆ ಭಾರತದ ಒಂದು ಒಟ್ಟು ಪದಕಗಳ ಇದು ನೋಡೋದಾದ್ರೆ ಒಟ್ಟು ಟೋಟಲ್ 6 ಪದಕಗಳನ್ನು ಪಡೆದುಕೊಂಡು 8ನೇ ಸ್ಥಾನದಲ್ಲಿ ಇದೆ ಅಂತ ನಾವು ನೋಡ್ಬೋದು. ಸೊ ವಿತ್ ರೆಸ್ಪೆಕ್ಟ್ ಟು ಕಾಮನ್ವೆಲ್ತ್ ಗೇಮ್ಸ್ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಇಷ್ಟು ಸಾಧನೆ ಆಗಿದೆ.
ಸೊ ಮುಂದೆ ಜಿಮ್ನಾಸ್ಟ್ ಪ್ರತಿಷ್ಠಾ ಸಮಂತ ವಾಲ್ಟ್ ಫೈನಲ್ನಲ್ಲಿ 8ನೇ ಸ್ಥಾನ. ಓಕೆ, ಸೊ ಭಾರತದ 22 ವರ್ಷದ ಪ್ರತಿಷ್ಠಾ ಸಮಂತ ಮಹಿಳೆಯರ ವಾಲ್ಟ್ ಫೈನಲ್ನಲ್ಲಿ ಸರಾಸರಿ 12.883 ಅಂಕಗಳೊಂದಿಗೆ 8ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಓಕೆ, ಸೊ ಇದು ಕೂಡ ನಿಮಗೆ ನೆನಪಿರಲಿ. ಸೊ ಮುಂದಿನ ಒಂದು ಇದು ನೋಡೋದಾದರೆ ಏಷ್ಯನ್ ಹಾಕಿ 5S ಬಾಲಕರಿಗೆ ಚಿನ್ನ, ಬಾಲಕಿಯರಿಗೆ ಬೆಳ್ಳಿ. ಸೊ ಭಾರತದ ಸಬ್ ಜೂನಿಯರ್ ಬಾಲಕರ ತಂಡ ಫೈನಲ್ನಲ್ಲಿ ಪಾಕಿಸ್ತಾನವನ್ನು 3-1ರಿಂದ ಸೋಲಿಸಿ ಚಿನ್ನ ಗೆದ್ದಿದೆ. ಓಕೆ, ಸೊ ಭಾರತದ ಬಾಲಕಿಯರ ತಂಡ ಏನಿದೆ ಅಂದರೆ ಚೀನಾ ವಿರುದ್ಧ 2-4ರಿಂದ ಸೋತು ಬೆಳ್ಳಿ ಪದಕ ಪಡೆದುಕೊಂಡಿದೆ. ಸೊ ಇದು ಏಷ್ಯನ್ ಹಾಕಿ 5S ಬಗ್ಗೆ ಇದು. ಸೊ ಈ ಎರಡು ತಂಡಗಳು ಏನಾಗಿದೆ ಅಂದರೆ ಈ ಒಂದು ಇದರ ಪ್ರಕಾರ ಎರಡು ತಂಡಗಳು FIH ಯೂತ್ ಹಾಕಿ 5S ವಿಶ್ವಕಪ್ಗೆ ಅರ್ಹತೆ ಪಡೆದುಕೊಂಡಿದ್ದಾವೆ ಅನ್ನೋದು ಕೂಡ ನಮಗೆ ಇಲ್ಲಿ ಗಮನದಲ್ಲಿರಬೇಕು. ಸೊ ಈ ಹಾಕಿ ಎಸ್ ಅಂದರೆ ಏನು, ಅದರ ಪರಿಚಯ ಅಂತ ನೋಡೋದಾದರೆ ಇದು ಸಾಮಾನ್ಯ ಹಾಕಿಗಿಂತ ಕಡಿಮೆ ಆಟಗಾರರು, ಸಣ್ಣ ಮೈದಾನ ಮತ್ತು ವೇಗದ ಆಟ ಇದರ ಲಕ್ಷಣ. ನೋಡಿ, ಇದು ಪಾಯಿಂಟ್ಸ್ಗಳು ನೆನ್ಪಿಡಿ. ಸೊ ಇದು ಕಾಮನ್ ಹಾಕಿಗಿಂತ ಇದು ಹಾಕಿ 5S ತುಂಬ ಒಂದು ವ್ಯತ್ಯಾಸವನ್ನು ಒಳಗೊಂಡಿರುತ್ತೆ. ಆ ವ್ಯತ್ಯಾಸಗಳು ಏನೇನಂತ ಇಲ್ಲಿ ಲಿಸ್ಟ್ ಮಾಡಿದರೆ ಅದನ್ನು ನೋಡ್ಕೊಳ್ಬೇಕು. ಪಂದ್ಯಗಳು ಹೆಚ್ಚು ಗೋಲು ಮತ್ತು ತ್ವರಿತ ಬದಲಾವಣೆಯಿಂದ ಗಮನ ಸೆಳೆಯುತ್ತವೆ. ಸೊ ಇದು ಕೂಡ ಎರಡನೇ ಒಂದು ಮುಖ್ಯ ಅಂಶ. ಸೊ ಮುಂದಿನ ಒಂದು ಇನ್ನೊಂದು ಸುದ್ದಿ ನೋಡೋದಾದರೆ ಅಂತಾರಾಷ್ಟ್ರೀಯ ಮೋಟಾರ್ ರೇಸಿಂಗ್ನಲ್ಲಿ ಆದಿತ್ಯ ಪಟ್ಟನಾಯಕ್ಗೆ ಮೊದಲ ಸ್ಥಾನ. ಭಾರತದ ಯುವ ರೇಸರ್ ಆಗಿರುವ ಆದಿತ್ಯ ಪಟ್ಟನಾಯಕ್ ಮಲೇಷ್ಯಾದ ಸೆಫಾಂಗ್ ಅಂತಾರಾಷ್ಟ್ರೀಯ ಸರ್ಕ್ಯೂಟ್ನಲ್ಲಿ ನಡೆದ ಗ್ಲೋಬಲ್ ವಿಷನ್ ಚಾಂಪಿಯನ್ಶಿಪ್ನಲ್ಲಿ ಸ್ಪೋರ್ಟಿಂಗ್ ಕ್ಲಾಸ್ನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ. ಸೊ ಇವರು ಮುಂಬೈನ 21 ವರ್ಷದ ಆದಿತ್ಯಗೆ ಅಂತಾರಾಷ್ಟ್ರೀಯ ಕಾರ್ ರೇಸಿಂಗ್ನಲ್ಲಿ ಇದು ಪ್ರಮುಖ ಒಂದು ಸಾಧನೆ ಆಗಿದೆ. ಸೆಫಾಂಗ್ ಸರ್ಕ್ಯೂಟ್ ಮಲೇಷ್ಯಾದ ಪ್ರಸಿದ್ಧ ಮೋಟಾರ್ ಸ್ಪೋರ್ಟ್ ವೇದಿಕೆ ಆಗಿದೆ. ಅದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಇನ್ನು ಶೂಟಿಂಗ್ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಇಶಾಗೆ ಚಿನ್ನ, ಮನು ಭಾಕರ್ಗೆ ಕಂಚು ಲಭಿಸಿದೆ. ಓಕೆ, ಭಾರತದ ಇಶಾ ಸಿಂಗ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ. ಒಲಿಂಪಿಯನ್ ಮನು ಭಾಕರ್ ಏನಿದಾರಲ್ಲ ಅವರು ಕಂಚಿನ ಪದಕ ಪಡ್ಕೊಂಡಿದ್ದಾರೆ. ಓಕೆ, ಫೈನಲ್ನಲ್ಲಿ ನೋಡೋದಾದರೆ ಇಶಾ 40 ಅಂಕ ಗಳಿಸಿ ಅಗ್ರಸ್ಥಾನ ಪಡೆದರು. ಮನು ಭಾಕರ್ ಶೂಟ್ ಆಫ್ ನಲ್ಲಿ ಕಂಚು ಖಚಿತಪಡಿಸಿಕೊಂಡಿದ್ದಾರೆ. ಸೊ ಇದಿಷ್ಟು ನಿಮಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನಾಲಿಸಿಸ್. ಸೊ ನಿಮಗೆ ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನ್ಯೂಸ್ ಅನಾಲಿಸಿಸ್ ಇಷ್ಟ ಆಗಿದ್ರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಹೆಚ್ಚಿನ ಈ ಥರ ಒಂದು ನ್ಯೂಸ್ ಅನಾಲಿಸಿಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ನಿಮ್ಗೆ ಬೇರೆ ಏನಾದರೂ ನಿಮಗೆ ಕ್ವಶನ್ಸ್ಗಳಿದ್ರೆ ನೀವು ತಿಳಿಸ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್.